ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ, ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 84 ಅಂದರೆ 84 ದಿನ ಏನೇನಾಯಿತು, ಯಾವ್ಯಾವ ಟಾಸ್ಕ್ ಬಂತು, ಮತ್ತೆ ಈ ಭಾನುವಾರ ಏನು ನಡೆಯತಕ್ಕಂಥ ಎಪಿಸೋಡಲ್ಲಿ ಗೋಲ್ಡ್ ಸುರೇಶ್ ಅವರು ಏನಕ್ಕೋಸ್ಕರ ಎಂಟ್ರಿ ಕೊಟ್ಟರು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋಗೆ ಏನು ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಂಗೆ ಸಿಕ್ ಮಾಡಿ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಆಕ್ಚುಲಿ ನಾನು ಹೇಳಿದೆ ಮೈಂಡ್ ಬೌನ್ಸ್ ಆಗೋದ್ರಿಂದ ಯಾರು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಂಬರ್ 1 ಪಾಯಿಂಟ್ ಏನಾಯ್ತು ಅಂದರೆ, ಇಷ್ಟು ಒಂದು 3-4 ವಾರದಿಂದ ಕಿಚ್ಚನ ಚಪ್ಪಾಳೆ ಇರಲಿಲ್ಲ, ಸುಮಾರು ವಾರದಿಂದ. ಅದರಿಂದ ಈ ವಾರ ಯಾರು ಕಿಚ್ಚನ ಚಪ್ಪಾಳೆ ಸಿಕ್ತು ಗೆಸ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಈ ವಾರದಾಗ ಒಂದು ಕಿಚ್ಚನ ಚಪ್ಪಾಳೆ ಭವ್ಯ ಅವ್ರಿಗೆ ಸಿಗುತ್ತೆ. ಇದಾಗಿ ಈಗ 2 ಸಲ ಕ್ಯಾಪ್ಟನ್ ಆಗಿರ್ತಲ್ಲ, ಆ ರೀಸನಿಂದ. ಮತ್ತೆ ಇನ್ನೂ ಒಂದು ರೀಸನ್ ಕೊಡ್ತಾರೆ, ಅದು ಫುಲ್ ವಿಡಿಯೋ ಜಿಯೋ ಸಿನಿಮಾಸಿ. ನೆಕ್ಸ್ಟ್ ಚೈತ್ರ ಅವ್ರು ಬರ್ತಾರೆ. ಚೈತ್ರ ಅವ್ರಿಗೆ ಒಂದು ಮಾತು ಹೇಳ್ತಾರೆ ಕಿಚ್ಚ ಏನಂದ್ರೆ, ನೀವು ಒಂದು ಟಾಸ್ಕ್ ಆಡಿದ್ರಲ್ಲ, ನೀವು ಓದೋ ಎಪಿಸೋಡಲ್ಲಿ ನೋಡಿದ್ರೆ ಆ ಒಂದು ಟಾಸ್ಕ್ ಆಡಿದ್ರಲ್ಲ ಈ ಕ್ಯಾಪ್ಟನ್ಸಿಗೆ, ಅದರಲ್ಲಿ ಬಾಲ್ ಟಾಸ್ಕ್ ಬಂದಿರುತ್ತಲ್ಲ, ಅಂದರೆ ಜಾಸ್ರಿಗೋಸ್ಕರ. ಆ ಟಾಸ್ಕಲ್ಲಿ ನೀವು ಅದನ್ನು ಕೊಟ್ಟಿರೋದೇ ಒಂದು, ನೀವು ಬೇರೆ ಥರ ಎಲ್ಲ ಜಂಪ್ ಮಾಡ್ತೀರಲ್ಲ ಅಂತ ಅಂದ್ಬಿಟ್ಟು ಅದನ್ನು ತುಂಬ ಟ್ರೋಲ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ನೀವು ಅದನ್ನು ಬಂದು ಹೊರಗಡೆ ನೋಡಿದ್ರೆ ನಾನು ನಿಮ್ಮ ರಿಯಾಕ್ಷನ್ ನೋಡ್ಬೇಕು ಅಂದ್ಬಿಟ್ಟು ಕಿಚ್ಚ ಸುಪ್ ಸರ್ ಹೇಳ್ತಾರೆ. ಇದಾಗಿತ್ತು ನೆಕ್ಸ್ಟ್ ಥರ್ಡ್ ಪಾಯಿಂಟ್. ಬಿಗ್ ಬಾಸ್ ಕಿಚ್ಚ ಸುಪ್ ಸರ್ ಒಂದು ಟಾಸ್ಕ್ ಕೊಡ್ತಾರೆ. ಏನಂದರೆ, ಒಂದು ಎನ್ವೆಲಪ್ ಇರುತ್ತೆ ಅಂದರೆ ಅದರಲ್ಲಿ ಒಂದು ಬರ್ದಿರುತ್ತೆ ಸಾಂಗ್ಸ್ ನೇಮ್, ಅದನ್ನು ಬೋರ್ಡ್ ಇರುತ್ತೆ, ಆ ಬೋರ್ಡ್ ಮೇಲೆ ಬರೆಯಬೇಕು. ಬರೆದು ಬಿಟ್ಟು ಅದರಲ್ಲಿ ಮನೆ ಮಂದಿಯವರೆಲ್ಲನೂ ಏನು ಸಾಂಗ್ ಅಂತ ಗೆಸ್ ಮಾಡಬೇಕು. ಇದಾಗಿತ್ತು. ನೆಕ್ಸ್ಟ್ ಅದರಲ್ಲಿ ಯಾವ ತಂಡ ವಿನ್ ಆಗುತ್ತೋ ಆ ತಂಡಕ್ಕೆ ಗಿಫ್ಟ್ ಕಳ್ಸಿಕೊಡ್ತೀನಿ ಬಿಟ್ಟು ಕಿಚ್ಚ ಸುಪ್ ಸರ್ ಹೇಳ್ತಾರೆ. ಅದರಲ್ಲಿ ಬಂದ್ಬಿಟ್ಟು ರಜೆ ತಂಡ ವಿನ್ ಆಗುತ್ತೆ. ಇದಾಗಿತ್ತು. ನೆಕ್ಸ್ಟ್ ಸೇಫ್ ಆಗ್ತಾರೆ ಕಂಟೆಸ್ಟೆಂಟ್ ನಂಬರ್ 1 ಯಾರು? ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರಂತ ಹೇಳ್ತಾ ಇದೀನಿ. ರಜತ್ ಅವರು ಫಸ್ಟ್ ಸೇಫ್ ಆಗ್ತಾರೆ. ನೆಕ್ಸ್ಟ್ ಸೆಕೆಂಡ್ ಕಂಟೆಸ್ಟೆಂಟ್ ಹನುಮಂತ್ ಅವ್ರು ಸೇಫ್ ಆಗ್ತಾರೆ. ನೆಕ್ಸ್ಟ್ ಇನ್ನೊಂದು ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಕೊಡ್ತಾರೆ. ಏನಂತಂದ್ರೆ, ಸಿಂಪಲ್ ಟಾಸ್ಕ್ ಏನಂತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನಂದ್ರೆ, ಅದು ಕಸದ ಬುಟ್ಟಿ ಒಂದಿರುತ್ತೆ, ಅದ್ರಲ್ಲಿ ಬಂದ್ಬಿಟ್ಟು ಈ ಮನೇಲಿ ಯಾರು ಉಳಿಬಾರ್ದು, ಯಾರು ಮನೆಯಿಂದ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೂಕ್ತ ಕಾರಣ ಕೊಟ್ಬಿಟ್ಟು ಒಬ್ಬೊಬ್ಬರೇ ಅದನ್ನ ಹಾಕಿ ಅಂತ ಅಂದ್ಬಿಟ್ಟು ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಆ ಕಸದ ಮೇಲೆ ನೆನೆಸ್ಬಿಟ್ಟು ಡಬ್ಬದಲ್ಲಿ ಹಾಕ್ಬೇಕು ಅಂತ. ಅದ್ರಲ್ಲಿ ಬಂದ್ಬಿಟ್ಟು ಸುಮಾರು ಎಲ್ಲ ಜನನು ಪ್ರತಿಯೊಬ್ಬರು ಮನೆಯವ್ರು ಬಂದು ಚೈತ್ರ ಅಂತಾನೆ ಕೊಡ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಯಾರು ಗೌತಮಿ ಅವ್ರು ಬಂದ್ಬಿಟ್ಟು ಒಂದು ಸೂಕ್ತ ಕಾರಣ ಕೊಡ್ತಾರೆ. ಏನಂತಂದ್ರೆ, ಚೈತ್ರ ಅವ್ರು ಬಂದ್ಬಿಟ್ಟು ಮನೇಲಿ ಟಾಸ್ಕ್ ಆಡೋಕ್ಕಾಗಲ್ಲ ಅಂತ ಇದ್ರು. ಬಟ್ ಬಿಗ್ ಬಾಸ್ ಬಂದ್ಬಿಟ್ಟು ಟಾಸ್ಕ್ ಎಲ್ಲರಿಗೂ ಆಡೋ ಥರನೇ ಅದನ್ನ ರಚನೆ ಮಾಡಿ ಕ್ರಿಯೇಟ್ ಮಾಡಿ ಕೊಡೋದು, ಎಲ್ಲರೂ ಆಡೋ ಥರನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಅದನ್ನ ಯಾಕೋ ನನಗೆ ಇಷ್ಟ ಆಗಿಲ್ಲ, ಅದರಿಂದ ಅವ್ರು ಉಳಿಯೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೂ ಸೂಕ್ತ ಕಾರಣ ಕೊಡ್ತಾರೆ. ನೀವು ಫುಲ್ ವಿಡಿಯೋ ಜಿಯೋ ಸಿನಿಮಾ ಸಿಗುತ್ತೆ, ನಾನು ಜಸ್ಟ್ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಆ ಕಾರಣ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಆಗ್ತಾರೆ. ಅದರಿಂದ ನೆಕ್ಸ್ಟ್ ಸೇಫ್ ಆಗ್ತಾರೆ ಕಂಟೆಸ್ಟೆಂಟ್ ಯಾರು ಇರ್ಬೋದು ಹೇಳಿ, ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮೋಕ್ಷಿತ ಸೇಫ್ ಆಗ್ತಾರೆ. ಅದರಲ್ಲಿ ನೆಕ್ಸ್ಟ್ ಇನ್ನೊಬ್ರು ಸೇವ್ ಇನ್ನಿಬ್ರು ಉಳಿತಾರೆ, ತ್ರಿವಿಕ್ರಮ್ ಅವರು, ಐಶ್ವರ್ಯ ಅವರು. ಇದರಲ್ಲಿ ಯಾರು ಮನೆಗೆ ಹೋಗ್ತಾರೆ ಅನ್ನೋದು, ಯಾರು ಸೇಫ್ ಆಗ್ತಾರೆ ಅಂತ. ಅದರಲ್ಲಿ ಬಂದ್ಬಿಟ್ಟು ಐಶ್ವರ್ಯ ಅವ್ರು ಸೇಫ್ ಆಗ್ತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಅವರು ಮನೆಯಿಂದ ಹೋಗ್ತಾರೆ. ಆ್ಯಕ್ಚುಲಿ ಅದು ಇನ್ನೂ ಕನ್ಫರ್ಮ್ ಇಲ್ಲ, ಅದೊಂದು ಟ್ವಿಸ್ಟ್ ಟೈಪಲ್ಲಿ ಕೊಟ್ಟಿದೆ ಬಿಗ್ ಬಾಸ್. ಆ್ಯಕ್ಚುಲಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಅದನ್ನು ಆ್ಯಕ್ಚುಲಿ ಟ್ವಿಸ್ಟ್ ಥರನೇ ಇದೆ. ಆ್ಯಕ್ಚುಲಿ ಮನೆಗೆ ಹೋಗೋಕೆ ಕ್ಯಾನ್ಸಲ್, ಯಾಕಂದರೆ ಅವರು ಒಳ್ಳೆ ಕಂಟೆಸ್ಟೆಂಟ್ ಆಗಿರೋದ್ರಿಂದ. ಬಟ್ ಮನೆಯಿಂದ ಹೋಗಿದ್ದಾರೆ, ಬಟ್ ಡೋರ್ ಎಲ್ಲ ಬಿಟ್ಟು. ಬಟ್ ನೋಡೋಣ, ಆಗಲಿ, ಅದನ್ನು ವಾಚ್ ಆ್ಯಂಡ್ ವೆಯ್ಟ್ ಆ್ಯಂಡ್ ಸಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ಹೇಳೋಣ. ನೆಕ್ಸ್ಟ್ ಮೈನ್ ಹೈಲೈಟ್ ಪಾಯಿಂಟ್ ಏನಂದರೆ ಏನಂತಂದರೆ, ಗೋಲ್ಡ್ ಸುರೇಶ್ ಅವರು ಮತ್ತೆ ಎಂಟ್ರಿ ಕೊಡ್ತಾರೆ. ಬಟ್ ಏನಂದರೆ, ಅವ್ನ ಸಂಚಿಗೆ ಯಾರು ಕಿಚ್ಚ ಸುಪ್ ಸರ್ ನಡೆಸ್ತಾ ಇರ್ತಾರಲ್ಲ, ಶನಿವಾರ ನಡೀತಕ್ಕಂಥ ಎಪಿಸೋಡಲ್ಲಿ ಬಂದಿರ್ತಾರೆ. ಬಟ್ ಏನು ಕಾರಣ ಅಂತಂದರೆ, ಸುಮ್ಮನೆ ಅದನ್ನು ಬೇರೆ ಥರ ಟ್ರೋಲ್ ಆಗ್ತಿದೆಯಲ್ಲ, ಅವ್ರ ಅಪ್ಪ ಅವ್ರು ತೀರಿ ಹೋಗಿದ್ರು, ಅದು ಇದು ಅಂದ್ಬಿಟ್ಟು ಸುಮ್ಮನೆ ಅದನ್ನು ಟ್ರೋಲ್ ಮಾಡ್ತಿರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ಮತ್ತೆ ಕರೆಸಿರ್ತಾರೆ ಬಿಗ್ ಬಾಸ್. ಅದರಿಂದ ಅವ್ರು ಬಂದಿರ್ತಾರೆ. ಅದಾಗಿತ್ತು. ಅವರು ಒಂದು ಕ್ಲಾರಿಟಿ ಕೊಡ್ತಾರೆ. ಏನಂತಂದರೆ, ನನ್ನ ಬಿಸ್ನೆಸ್ ಪರ್ಪೋಸಾಗಿ ಅಂದರೆ ನಮ್ಮ ಅರ್ಧಾಂಗಿ ಅಂದರೆ ಅವ್ರ ಪತ್ನಿ ಆಗಿರ್ತಕ್ಕಂಥವರು ಮೇಲೆ ಜವಾಬ್ದಾರಿ ಒಪ್ಪಿಸ್ಬಿಟ್ಟು ಬಂದಿದೆ. ಬಟ್ ಅದು ಹೆವಿ ಜಾಸ್ತಿ ಆಗಿ ಹೋಗ್ಬಿಟ್ಟು ಅದು ತುಂಬ ಲಾಸ್ ಸ್ಟೇಜಿಗೆ ಬಂದುಬಿಟ್ಟಿತ್ತು. ಸ್ಟೇಜ್ಗೆ ಲಾಸ್ಗೂ ಆಗೋ ಥರ. ಅದರಿಂದ ಅರ್ಜೆಂಟಾಗಿ ಕಾಲ್ ಬಂದು ಅದಕ್ಕೋಸ್ಕರ ಹೋಗಿದ್ದೆ. ನೆಕ್ಸ್ಟ್ ಇವಾಗೆಲ್ಲ ಸರ್ ಹೋಯ್ತು, ನಾನು ಮತ್ತೆ ಹೋಗಿ ಅದನ್ನು ರಿಕವರಿ ಮಾಡಿದೆ 3 ಡೇಸಲ್ಲಿ. ಇವಾಗ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಬಟ್ ಆ ರೀಸನಿಂದ ಹೋಗಿದ್ದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ನಾನು ತುಂಬ ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದೀನಿ. ಬಟ್ ಅದ್ರ ಜೊತೆಗೆ ಚಾಪ್ಟರ್ 1 ಆಗಿ ನಾನು ಮನೇಲಿ ಇದ್ದೆ, ಅದು ಬಿಗ್ ಬಾಸ್ ಮೇಲೆ. ಚಾಪ್ಟರ್ 2 ಆಗಿ ಗೋಲ್ಡ್ ಸುರೇಶ್ ಆಗಿದ್ದೀನಿ. ನಾನು ತುಂಬ ಕೋಪ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಈ ಮನೆ ತುಂಬಾ ಕಲಿಸಿದೆ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಮತ್ತೆ ಕೇಸಸ್ ಪೇರ್ ಕೇಳ್ತಾರೆ, ಇನ್ನೊಂದು ಚಾನ್ಸ್ ಕೊಟ್ಟರೆ ಹೋಗ್ಬೋದು ಅಂತ. ಬಟ್ ಸಾರ್ ಹೇಳ್ತಾರೆ ಅಂತ, ಇವಾಗ ಮನೇಲಿ ಈಚೆ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಇನ್ನು ಹೊರಗಡೆ ಕಳಿಸಿರೋ ಚಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಇದಾಗಿತ್ತು ಮೈನ್ ಪಾಯಿಂಟ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಸಿ ಯು, ಬೈ.